ಹರಿ ಓಂ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯರಿಗೂ ಕೂಡ ನಮಸ್ಕಾರ. ಈಗ 2024 ಈ ಒಂದು ವರ್ಷದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಪಾಲ್ಗುಣ ಮಾಸ ಮತ್ತು ಚೈತ್ರ ಮಾಸ ಈ ಎರಡೂ ಮಾಸಗಳು ಕೂಡ ಇರುತ್ತೆ. ಈ ಎರಡೂ ಮಾಸಗಳ ಸಮಯದಲ್ಲಿ ಏಪ್ರಿಲ್ ತಿಂಗಳ ಪೂರ್ತಿ ಕಾಲ ದ್ವಾದಶ ರಾಶಿಗಳಲ್ಲಿ ಕಟಕ ರಾಶಿಯವರಿಗೆ 9 ಗ್ರಹಗಳ ಸಂಚಾರದಿಂದ ಒಂದು ಗ್ರಹಗಳ ಒಂದು ಚಲನೆಯಿಂದ ಆಗುವಂತಹ ಅನುಕೂಲತೆಗಳು ಮತ್ತು ಪ್ರತಿಕೂಲತೆಗಳ ಬಗ್ಗೆ ನಾವು ಕುಲಂಕುಷವಾಗಿ ತಿಳ್ಕೊಳ್ಳೋಣ. ಕಟಕ ರಾಶಿಯವರಿಗೆ ನೋಡಿ, ದ್ವಿತೀಯ ಸ್ಥಾನಾಧಿಪತಿ ಸೂರ್ಯ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಭಾಗ್ಯಸ್ಥಾನದಲ್ಲಿ ರಾಹು ಜೊತೆ ಇರ್ತಾನೆ. ಎಲ್ಲಿವರೆಗೂ 12ನೇ ತಾರೀಕುವರೆಗೂ ಕೂಡ ಸೂರ್ಯ ಒಂದು ಭಾಗ್ಯಸ್ಥಾನದಲ್ಲಿ ಸಂಚಾರ. ಹಾಗಾಗಿ ತುಂಬಾ ಸೂಕ್ಷ್ಮವಾಗಿ ಗ್ರಹಿಸಿ, ರಾಹು ಜೊತೆ ಸೂರ್ಯ ಹೊಂದ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಶುಕ್ರ ಕೂಡ ಇದೇ ರಾಶಿಯಲ್ಲೇ ಪ್ರಾರಂಭದಿಂದ ಯತಿ ಆಗ್ತಾರೆ. ಶುಕ್ರನಿಗೂ ರಾಹುಗೂ ಆಗೋದಿಲ್ಲ, ಸೂರ್ಯನಿಗೂ ಶುಕ್ರನಿಗೂ ಆಗೋದಿಲ್ಲ, ಶತ್ರುಭಾವ ಇರುತ್ತೆ. ಈ 3 ಗ್ರಹಗಳ ಸಂಚಾರ ಯತಿಯಾಗಿರ್ತಕ್ಕಂಥದ್ದು ವಿಶೇಷ. ಹಾಗಾಗಿ ಇಲ್ಲಿ ನಿಮಗೆ ವಿಶೇಷವಾದಂತಹ ಭಾಗ್ಯಗಳು ಬರೋದು ತುಂಬಾ ಡಿಲೇ ಆಗ್ತಾ ಇರ್ತದೆ, ಲೇಟ್ ಆಗ್ತಾ ಇರ್ತದೆ. ಆದ್ರೂ ಸಹ ಅವುಗಳ ಒಂದು ಕ್ಲಿಷ್ಟ ಪರಿಸ್ಥಿತಿಗಳಲ್ಲಿ ಅದೃಷ್ಟ ಅನ್ನುವಂತಹದ್ದು ಲಭಿಸುತ್ತೆ. ಅಂದ್ರೆ ಲಕ್ ಹೊಡೆದು ಬಿಡುತ್ತೆ. ಲಕ್ ಹೊಡೆಯುವಂತಹ ಚಾನ್ಸಸ್ ಈ ಸಮಯದಲ್ಲಿ ಇರುತ್ತೆ. ಯಾಕೆಂತಂದ್ರೆ ಇಲ್ಲಿ ಶುಕ್ರ ನಿಮ್ಗೆ ಉಚ್ಚ ಸ್ಥಿತಿಯ ಸಂಚಾರ, ಅಂದ್ರೆ ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಅದರಿಂದ ಉತ್ತಮವಾದಂತಹ ಒಂದು ಪ್ರತಿಫಲದಾಯಕ ಭಾಗ್ಯ ಪ್ರಾಪ್ತಿ ಪಡೆಯುವಂತಹ ಯೋಗ ನಿಮ್ಮದಾಗಿರುತ್ತೆ. ನಿಮ್ಮ ಪ್ರಯತ್ನ ಕಾರ್ಯಗಳ ವಿಚಾರದಲ್ಲಿ ನೋಡಿ, ನಿಮ್ಮ ಪ್ರಯತ್ನಗಳ ವಿಚಾರದಲ್ಲಿ ಒತ್ತಡಗಳು ಸಂದಿಗ್ಧವಾದಂತಹ ಪರಿಸ್ಥಿತಿಗಳಿರುತ್ತೆ ನೋಡಿ. ಯಾಕೆಂತಂದ್ರೆ ಕೇತು ಸಂಚಾರ, ರಾಹು ದೃಷ್ಟಿ ಇರುತ್ತೆ. ಹಾಗಾಗಿ ನಿಮಗೆ ಅಣ್ಣ ತಮ್ಮಂದರ ವಿಚಾರದಲ್ಲಿ ಸ್ವಲ್ಪ ವೈಷಮ್ಯಗಳು, ವೈರಾಗ್ಯಗಳು, ವೈಪರೀತ್ಯಗಳು ಇವೆಲ್ಲವೂ ಕೂಡ ಬರ್ತಾ ಇರ್ತದೆ. ಅಂದ್ರೆ ಯಾವುದೋ ಒಂದು ವಿಚಾರಕ್ಕೆ, ಭೂಮಿಯ ವ್ಯವಹಾರ ಆಗಿರ್ಬೋದು, ಹಣಕಾಸಿನ ವ್ಯವಹಾರ ಆಗಿರ್ಬೋದು, ಅಥವಾ ಒಡಂಬಡಿಕೆಗಳು ಅಂದ್ರೆ ಹೊಂದಾಣಿಕೆ ಇಲ್ಲದೆ ಇರುವಂತಹ ವಿಚಾರವಾಗಿ ಮನಸ್ತಾಪಗಳು ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಸ್ವಲ್ಪ ತೊಂದರೆಗಳು, ವೈಪರೀತ್ಯಗಳು ಇರುವಂತಹದ್ದು ಸಹಜವಾಗಿರುತ್ತೆ. ಮನೆ ಕಡೆಯ ಒಂದು ಪ್ರತಿಫಲದಾಯಕದಿಂದ ಸ್ವಲ್ಪ ದುಡ್ಡು ಬರುವಂತಹ ಭಾಗ್ಯ, ಯಾವುದೋ ಒಂದು ರೀತಿ ನಿಮ್ಮ ಸ್ವಸ್ಥಾನದ ಅಭಿವೃದ್ಧಿ ವಿಚಾರದಲ್ಲಿ, ಯಾವುದೋ ಒಂದು ವ್ಯವಹಾರ ಮಾಡಿರ್ತೀರಾ, ಒಂದು ವ್ಯಾಪಾರ ಮಾಡಿರ್ತೀರಾ, ಯಾವುದೋ ಒಂದು ಫಸಲು ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಭೂಮಿ ವ್ಯವಹಾರದಿಂದ ಬರುವಂತಹ ಒಂದು ಪ್ರತಿಫಲದಾಯಕ ಹಣ, ದುಡ್ಡು ನಿಮ್ಮದಾಗಿರುತ್ತೆ. ಆ ರೀತಿಯ ಒಂದು ಭಾಗ್ಯ ಲಭಿಸುವಂತಹ ಸ್ಥಿತಿ ಕೂಡ ನಿಮಗೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ. ಅದು ಎಲ್ಲಿವರೆಗಪ್ಪ ಅಂತಂದ್ರೆ 24ನೇ ತಾರೀಕುವರೆಗೂ ಮಾತ್ರ ಈ ಒಂದು ಯೋಗ ಬಲ ಸಿಗುತ್ತೆ. ವಿದ್ಯಾರ್ಥಿಗಳ ವಿಚಾರದಲ್ಲಿ ಸ್ವಲ್ಪ ಕಠಿಣವಾದಂತಹ ಸಮಸ್ಯೆಗಳನ್ನ ಎದುರಿಸುವಂತಹದ್ದು ನೋಡಿ. ಕಟಕ ರಾಶಿಯಲ್ಲಿರ್ತಕ್ಕಂತಹ ಅವರೆಲ್ಲರೂ ವಿದ್ಯಾಭ್ಯಾಸದಲ್ಲಿರುವಂತಹ ಮಕ್ಕಳೇನ್ ಮಾಡ್ತಾರೆ, ಓದ್ಬೇಕು ಅಂತ ತುಂಬಾ ಕಷ್ಟ ಪಡ್ತಾ ಇರ್ತಾರೆ, ಶ್ರಮ ಪಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯ ಸ್ಥಿತಿ ವೈಪರೀತ್ಯ ಆಗುತ್ತೆ. ಹೊಟ್ಟೆ ನೋವು ಬರೋದು, ಹೊಟ್ಟೆನಲ್ಲಿ ಏನೋ ಒಂಥರ ಸಂಕಟ ಆಗೋದು, ಆಯಾಸ ಆಗೋದು, ಡೈಜೆಷನ್ ರಿಲೇಟೆಡ್ ಇಶ್ಯೂಸ್ ಆಗೋದು, ಸುಸ್ತಾಗೋದು ಇವೆಲ್ಲ ಕೂಡ ಬರುತ್ತೆ. ಹಾಗಾಗಿ ಶನಿ ಮತ್ತು ಕುಜಿನ ಯತಿಯಾಗೋದ್ರಿಂದ ಈ ಸಮಸ್ಯೆ ಬರುತ್ತೆ. ಆದ್ರಿಂದ ಸ್ವಲ್ಪ ಶನಿ ಶಾಂತಿ ಪರಿಹಾರ ಅಂದ್ರೆ ಎಳ್ಳುಬತ್ತಿ ಬೆಳಗಿಸಿದಾಗ ಅಲ್ಲಿ ಬರುವಂತಹ ಒಂದು ಹೊಗೆ ತುಂಬಾ ಆರೋಗ್ಯಪ್ರದವಾಗಿರುತ್ತೆ ನೋಡಿ. ಕ್ಯಾನ್ಸರ್ ಕೂಡ ಕಂಟ್ರೋಲ್ ಮಾಡುವಂತ ಶಕ್ತಿ ಈ ಒಂದು ಕರಿ ಎಳ್ಳನ್ನ ಭಸ್ಮ ಮಾಡಿದಾಗ ಬರುವಂತಹ ಹೊಗೆಯಿಂದ ಆ ಒಂದು ಪ್ರತಿಫಲ ಪಡಿಬಹುದಾಗಿರುತ್ತೆ ಆರೋಗ್ಯಕ್ಕೆ. ಎಲ್ಲರೂ ಕೂಡ ಟಾನಿಕ್ ತಗೋಬಹುದು, ಮಾತ್ರೆ ನುಂಗ್ಬೋದು, ಯಾವುದೋ ಒಂದು ಟ್ರೀಟ್ಮೆಂಟ್ ತಗೋಬಹುದು ಪದಾರ್ಥದ ಮುಖಾಂತರ. ಅದನ್ನ ನೋಡಿ, ಶ್ವಾಸದ ಮುಖಾಂತರ, ಗಾಳಿ ಮುಖಾಂತರ ಬರುವಂತಹ ಈ ಒಂದು ಕರಿ ಎಳ್ಳು ಭಸ್ಮ ಆಗಿ ಬರುವಂತಹ ಒಂದು ಧೂಪ ಅಂತೇಳಿ ಹೇಳ್ಬೋದು, ಆ ಒಂದು ಭಸ್ಮ ಅಂತೇಳಿ ಹೇಳ್ಬೋದು. ಅದನ್ನ ಶ್ವಾಸ ಮಾಡಿದ್ರೆ ಹೊಟ್ಟೆಯಲ್ಲಿರ್ತಕ್ಕಂತಹ, ದೇಹದಲ್ಲಿರ್ತಕ್ಕಂತಹ ಒಂದು ಕ್ಯಾನ್ಸರ್ ಕೂಡ ಕಿಲ್ ಆಗುತ್ತೆ. ಅದನ್ನ ಕಂಟ್ರೋಲ್ ಮಾಡುತ್ತೆ. ಆ ಒಂದು ವೈರಸ್ಗಳೆಲ್ಲ ಕೂಡ ಭಸ್ಮ ಆಗುವಂತಹದ್ದು, ದೇಹದಲ್ಲಿ ಅಂತಹ ಶಕ್ತಿ ಉತ್ಪತ್ತಿ ಆಗುತ್ತೆ, ಹೊಸದಾಗಿ ಹಾರ್ಮೋನ್ಸ್ ಗ್ರೋತ್ ಆಗುತ್ತೆ. ಆ ರೀತಿಯ ಪ್ರತಿಫಲ ಈ ಒಂದು ಪ್ರಯೋಗದಿಂದ ಸಿಗುತ್ತೆ. ಹಾಗಾಗಿ
ನೀವು ಈ ಕುಜ ಮತ್ತೆ ಶನಿ ಅತಿಯಾದಾಗ ಈ ಒಂದು ವೈಪರೀತ್ಯಗಳು ಬರುತ್ತೆ. ತಿನ್ನುವಂಥ ಪದಾರ್ಥದಲ್ಲಿ ಯಾವುದೋ ಒಂದು ವಿಷಭರಿತವಾದಂತಹ ಪದಾರ್ಥ ಆಗ್ಬಿಟ್ಟಿರುತ್ತೆ, ಕೆಟ್ಟೋಗಿರ್ಬೋದು, ಇಲ್ಲ ತಿಂದಾಗ ನಿಮ್ಮ ಹೊಟ್ಟೆಗೆ ಸೇರುವಂತಹದ್ದು ಕಲ್ಮಶವಾದಂತಹ ಒಂದು ಆಹಾರ ಆಗ್ಬಿಟ್ಟಿರುತ್ತೆ. ಹಾಗಾಗಿ ತುಂಬಾ ಜಾಗೃತಿಯಿಂದ ಇರಿ. ಏಪ್ರಿಲ್ 22ನೇ ತಾರೀಕು ಕೂಡ ಆ ನಂತರ ಕುಜ ಚೇಂಜ್ ಆಗ್ತಾನೆ, ಬದಲಾವಣೆ ಆಗತ್ತೆ, ಭಾಗ್ಯಕ್ಕೆ ಹೋಗ್ತಾನೆ, ಆಮೇಲೆ ತೊಂದರೆಗಳು ಬರೋದಿಲ್ಲ. ಅಲ್ಲಿವರೆಗೂ ಮಾತ್ರ ಜಾಗೃತಿಯಿಂದ ಇರಬೇಕು. ಎಸ್ಪೆಷಲಿ ವಿದ್ಯಾರ್ಥಿಗಳು, ಬೇರೆಯವ್ರಿಗೂ ಕೂಡ ಅನ್ವಯಿಸುತ್ತೆ, ಜಾಸ್ತಿ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಥಿತಿಗಳು, ಕಷ್ಟತೆ ಪರಿಸ್ಥಿತಿಗಳು ಬರೋದು. ಎಕ್ಸಾಮ್ ಟೈಮ್ ಬೇರೆ ಇರುತ್ತೆ. ಆದ್ದರಿಂದ ಮಿತ್ರರಿಂದ ಒಳ್ಳೆ ಆದಾಯಪ್ರದವಾದಂತ ಅನುಕೂಲತೆಗಳು, ಒಳ್ಳೆ ಗೈಡೆನ್ಸ್ ಸಿಗತ್ತೆ, ಸಪೋರ್ಟ್ ಸಿಗತ್ತೆ. ನಾನಿದ್ದೀನಿ, ನಿನ್ನಿಂದೆ ಇನ್ನೇನು ಭಯ ಬೀಳುವಂತಿಲ್ಲ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡುವಂತಹವ್ರು ಬರ್ತಾರೆ. ಎಸ್ಪೆಷಲಿ ವೃತ್ತಿಯಲ್ಲಿ ಸ್ನೇಹಿತರ ಒಂದು ಸಹಕಾರ, ಸಹಬಾಳ್ವೆ, ಅನುಕೂಲ, ಅಭಿವೃದ್ಧಿ ಇವೆಲ್ಲೂ ಕೂಡ ಸಿಗತ್ತೆ. ಇನ್ನ ದಂಪತಿಗಳಿಗೆ ಸ್ವಲ್ಪ ಕಠಿಣವಾದಂತಹ ಮನಸ್ಥಿತಿಗಳು, ಅಂದ್ರೆ ಅನ್ಯೋನ್ಯತೆ ಕಡಿಮೆ ಆಗ್ಬಿಟ್ಟಿರುತ್ತೆ. ಆಲ್ಮೋಸ್ಟ್ ಸುಮಾರು 1.5 ವರ್ಷಗಳಿಂದ ಕೂಡ ಈ ಒಂದು ವೈಪರೀತ್ಯ ಇರುತ್ತೆ, ಈಗಲೂ ಕೂಡ ಮುಂದುವರಿಯುತ್ತೆ. ಯಾಕಂದ್ರೆ ಶನಿ ಅಷ್ಟಮ ಸ್ಥಿತಿಯಲ್ಲಿ ಸಂಚಾರ ದಂಪತಿಗಳಿಗೆ ಅಷ್ಟೊಂದು ಶುಭ ಫಲ ಅಲ್ಲ. ಆರೋಗ್ಯ ವಿಚಾರ ಗಮನಿಸಬೇಕು. ಈಗಾಗಲೇ ಹೇಳಿದೆ, ವಿದ್ಯಾರ್ಥಿಗಳಿಗೆ ಏನ್ ಸಮಸ್ಯೆಗಳು ಬರಬಹುದು ಅಂತ. ಆ ರೀತಿ ಸುಸ್ತು, ಆಯಾಸ ಬರುವಂತಹದ್ದು, ಆಕಸ್ಮಿಕ ಅವಘಡಗಳು, ಬಿದ್ದು ತಗಲಿಸ್ಕೊಳ್ಳುವಂತಹದ್ದು, ನಿಮ್ಮ ವಾಹನದ ಮೇಲೆ ಬಿದ್ದು ತಗಲಿಸ್ಕೊಳ್ಳುವಂತಹದ್ದು ಹೆಚ್ಚಾಗಿ ಬರುತ್ತೆ. ಅಂದ್ರೆ ಯಾವುದೋ ಒಂದು ಕಬ್ಬಿಣದ ಐಟಮ್ ಆಗಿರ್ಬೋದು ಅಥವಾ ಘನ ಪದಾರ್ಥದ ವಸ್ತುಗಳಿಂದ ನಿಮಗೆ ಪೆಟ್ಟಾಗುವಂತಹದ್ದು, ಇದರಿಂದ ನರ ಮತ್ತು ಮೂಳೆಗೆ ಪೆಟ್ಟಾಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಸ್ವಲ್ಪ ಜಾಗೃತಿಯಿಂದ ಇರಿ. ಈ ಸಂದರ್ಭ ತುಂಬಾ ಕಠಿಣವಾದಂತಹ ಸಂದರ್ಭ. ಯಾಕೆಂದ್ರೆ ಶನಿ ಮತ್ತೆ ಕುಜ ಇತಿ ಆಗ್ತಾ ಇದಾರೆ, ಅವರಿಬ್ರು ಕೂಡ ಮಾರಕ ಗ್ರಹಗಳು. ಆದ್ರಿಂದ ಮಾರಕ ಗ್ರಹಗಳು ಅಷ್ಟಮದಲ್ಲಿದ್ದಾರೆ ಅಂದ್ರೆ ನಿಮ್ಗೆ ಅಷ್ಟ ನಷ್ಟ ಕಷ್ಟ ಇವೆಲ್ಲವೂ ಕೂಡ ಕೊಡುತ್ತೆ. ನೀವು ಕುಜ ಮತ್ತೆ ಶನಿಯ ಶಾಂತಿ ಪರಿಹಾರ ಅಥವಾ ಸಂಧಿ ಶಾಂತಿ ಪರಿಹಾರ ಅಥವಾ ದೇವತಾ ದರ್ಶನ, ಶನೇಶ್ವರ ಸ್ವಾಮಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಆದ್ರೂ ಮಾಡಿ, ತುಪ್ಪದ ದೀಪವನ್ನ ಬೆಳಗಿಸಿ, ನಿಮ್ಮ ಸಮಸ್ಯೆ ಬಗೆಹರುತ್ತೆ. ಆರೋಗ್ಯ ವಿಚಾರದಲ್ಲಿ ಭಾಗ್ಯಸ್ಥಾನದಲ್ಲಿ ಮಿಶ್ರ ಗ್ರಹಗಳ ಸಂಚಾರ, ಶುಕ್ರ ಬೇರೆ ಉಚ್ಚ ಸ್ಥಿತಿ ಪ್ರಾರಂಭದಿಂದಲೇ ಇರ್ತಾನೆ. 23ನೇ ತಾರೀಕುವರೆಗೂ ಕೂಡ ಶುಕ್ರ ಉಚ್ಚ ಸ್ಥಿತಿ ಸಂಚಾರ. ಹಾಗಾಗಿ ನಿಮ್ಗೆ ಅದೃಷ್ಟದ ಬಾಗಿಲು ತೆರೆದಂಗೆನೆ ಅಂತ ಹೇಳಿರ್ಬೋದು. ಮ್ಯಾಕ್ಸಿಮಮ್ ತುಂಬಾ ಪ್ರಯತ್ನ ಮಾಡ್ತಾ ಇರ್ತೀರಾ, ಯಾವ್ದಾವ್ದೋ ಹೊಲಕ್ಕೆ ಹೊಡೆಯುತ್ತೆ, ಅದು ಬರುತ್ತೆ ಇದು ಬರುತ್ತೆ ಅಂತ ಯಾವುದು ಹೊಡೆದಿರಲ್ಲ. ಈ ಸಂದರ್ಭದಲ್ಲಿ ನಿಮಗೆ ಉತ್ತಮವಾದಂತಹ ಫಲದಾಯಕ. ಕಟಕ ರಾಶಿಯವರು ಈಗ ಈ ಸಮಯನ ಗಮನದಲ್ಲಿ ಇಟ್ಕೊಳ್ಳಿ. ಈ ಟೈಮ್ ನಿಮ್ಗೆ ತುಂಬಾ ಉತ್ತಮವಾಗಿರುತ್ತೆ. ಹಾಗಾಗಿ ಜಾಗೃತಿಯಿಂದ ನೀವು ಈ ಸಮಯನ ನೋಟ್ ಮಾಡ್ಕೋಬೇಕು. ನೀವು ಈ ಸಂದರ್ಭದಲ್ಲಿ ಏನೇ ಮಾಡಲಿ ಶ್ರೇಷ್ಠವಾದಂತಹ ಒಂದು ಫಲದಾಯಕವಾದಂತಹ ಪ್ರತಿಫಲಗಳು ಲಭಿಸುತ್ತೆ. ಜೊತೆಗೆ ಕೆಲಸ ಕಾರ್ಯ ವಿಚಾರಗಳು ಕೂಡ ಜಯಿಸುವಂತಹ ಭಾಗ್ಯ ಅನುಕೂಲ ಆಗುತ್ತೆ. ಸ್ವಲ್ಪ ಸುತ್ತಾಟ ತಿರುಗಾಟದಿಂದ ಕೂಡ ಪ್ರತಿಫಲಗಳು ಸಿಗತ್ತೆ, ಒಳ್ಳೇದಿದೆ, ತೊಂದರೆ ಇಲ್ಲ. ಕರ್ಮದ ವಿಚಾರ ಅಂದ್ರೆ ಕೆಲಸ ಕಾರ್ಯ, ವೃತ್ತಿ, ಉದ್ಯೋಗ ಇವುಗಳ ವಿಚಾರದಲ್ಲಿ ಬಿಸ್ನೆಸ್ ವ್ಯವಹಾರ, ಇಲ್ಲಿ ಪ್ರಾರಂಭದ 10ನೇ ತಾರೀಕುವರೆಗೂ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಸಿಗತ್ತೆ. ರಾಜಕೀಯ ನಾಯಕರಿಗೆ, ಅಧಿಕಾರದಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಅಭಿವೃದ್ಧಿದಾಯಕ, ಚೆನ್ನಾಗಿ ನಡೆಯುತ್ತೆ. ಸೂರ್ಯ ಯತಿ ಆಗ್ತಾನೆ 13ನೇ ತಾರೀಕಿಂದ ಆಚೆಗೆ, ಸೂರ್ಯ ಉಚ್ಚ ಸ್ಥಿತಿ ಇರ್ತಾನೆ. ಹಾಗಾಗಿ 13ರ ನಂತರ ಒಳ್ಳೆಯ ವೃತ್ತಿಯೋಗ ಬಲ, ಶ್ರೇಷ್ಠವಾದ ರೀತಿಯಲ್ಲಿ ಸ್ಥಿತಿಯ ಅನುಕೂಲತೆಯ ಕೆಲಸಗಳು ಸಿಗ್ಬಿಡತ್ತೆ, ಚೆನ್ನಾಗಿದೆ. ಶುಕ್ರನ್ ಕೂಡ ಯತಿ ಆಗ್ತಾನೆ 24ನೇ ತಾರೀಕಿಗೆ. 24ರ ನಂತರ ವೃತ್ತಿಯಲ್ಲಿ ಸ್ವಲ್ಪ ಧನ ಪ್ರಾಪ್ತಿಯಿಂದ ವೃತ್ತಿ ನಡೆಯುತ್ತೆ. ಏನೇ ಕೆಲಸ ಮಾಡಲಿ ಸ್ವಲ್ಪ ದುಡ್ಡು ಕಾಸು ಕೂಡ ಜಾಸ್ತಿ ಚೆನ್ನಾಗಿ ಬರುವಂತಹದ್ದು, ಜಮಾ ಆಗುವಂತದ್ದಾಗತ್ತೆ. ಇನ್ನು ಲಾಭಾಧಿಪತಿ ನಿಮಗೆ ಶುಕ್ರ ಭಾಗ್ಯದಲ್ಲಿರ್ತಾನೆ. 23ರವರೆಗೂ ಒಳ್ಳೆಯದು, ತೊಂದರೆ ಇಲ್ಲ, ಲಾಭದಾಯಕವಾದಂತಹ ಭಾಗ್ಯ ಬರುತ್ತೆ. ತದನಂತರ 24ರ ನಂತರ ಶುಕ್ರ ದಶಮದಲ್ಲಿರ್ತಾನೆ, ಲಾಭಾಧಿಪತಿ ಕರ್ಮಸ್ಥಾನ. ಹಾಗಾಗಿ ನಿಮಗೆ ಲಾಭದಿಂದ ವೃತ್ತಿ ಕೂಡ ನಡೆಯುತ್ತೆ. ಯಾವಾಗ ಲಾಭಗಳು ದಂಡಾಗಿ ಬಂತು, ಕೆಲಸದಲ್ಲಿ ಕೂಡ ಇನ್ವೆಸ್ಟ್ ಮಾಡ್ತೀರಾ, ಯಾವುದೋ ಒಂದು ಕೆಲಸ ಮಾಡೋಣ ಅಂತ ಪ್ರಯತ್ನ ಮಾಡ್ತೀರಾ. ಈ ರೀತಿಯ ಒಂದು ಪ್ರತಿಫಲಗಳು ಕೂಡ ನಿಮ್ಗೆ ಲಭಿಸುತ್ತೆ. ಯಾವುದೇ ರೀತಿಯ ತೊಂದರೆಗಳು ವಿಪರೀತಗಳು ಇರೋದಿಲ್ಲ. ಖರ್ಚಿನ ವಿಚಾರ ನೋಡಿದ್ರೆ ನೀವು 10ರ ನಂತರ
ಹೆಚ್ಚಾಗಿ ಖರ್ಚುಗಳು ಮಾಡಕ್ ಹೋಗ್ಬೇಡಿ. ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಮಾಡೋ ವಿಚಾರದಲ್ಲಿ ವ್ಯಾಪಾರ ವ್ಯವಹಾರ, ಭೂಮಿ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಈ ತರ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು, ಇಂಥವೆಲ್ಲ ಕೂಡ ಮಾಡಬಾರ್ದು. ಸೊ ಅಂಥವೆಲ್ಲ ಮಾಡಿದ್ರೆ ಅದು ನಿಲ್ಲೋದಿಲ್ಲ. ಅದು ಏದೋ ಡಾಕ್ಯುಮೆಂಟ್ಸ್ ಬೈ ಡಿಫಾಲ್ಟ್ ತೊಂದರೆ ಇರುತ್ತೆ. ಇಲ್ಲಿಗಲ್ ಡಾಕ್ಯುಮೆಂಟ್ಸ್ ಆಗಿರೋದು ರಿಜಿಸ್ಟರ್ ಮಾಡ್ಬಿಡೋದು, ಈ ತರ ಏನೋ ಕಿರಿಕಿರಿ ಆಗುವಂತಹ ಸ್ಥಿತಿ, ಆ ರೀತಿಯ ಒಂದು ಸನ್ನಿವೇಶಗಳು ಭೂಮಿ ವ್ಯವಹಾರ ವಿಚಾರದಲ್ಲಿ ಆಗೋ ಸಾಧ್ಯತೆ ನಿಮಗೆ 10ನೇ ತಾರೀಕು ಏಪ್ರಿಲ್ ನಂತರ ಆಗತ್ತೆ. ಅದಕ್ಕೆ ಮುಂಚೆ ಆಗೋದಿಲ್ಲ, ಅದರ ನಂತರ ಆಗತ್ತೆ. ಅದಕ್ಕೆ ಇವೆಲ್ಲ ಕೂಡ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಯಾವ ಡೇಟಿಂದ ನಡೆಯುತ್ತೆ ಅನ್ನೋದನ್ನ ನೋಟ್ ಮಾಡ್ಕೋಬೇಕು. ನೀವು ಕೇಳಿಸ್ಕೊಂಡಿದ್ರೆ ಮರೆತೋಗ್ತೀರಾ. ಅವನ್ನ ಕೇಳಿಸ್ಕೊಂಡ ತಕ್ಷಣ ಈ ಡೇಟಿಂದ ಈ ಡೇಟ್ ವರೆಗೂ ಚೆನ್ನಾಗಿದೆ, ಬುಧ ಹೆಲ್ಪ್ ಮಾಡ್ತಾನೆ ಬಿಸ್ನೆಸ್ ವಿಚಾರದಲ್ಲಿ, ನೀವೇನ್ ಮಾಡ್ತಾ ಇದ್ರೆ ಅದಕ್ಕೆ ಅನ್ವಯಿಸುವಂತದ್ದಿದ್ರೆ ಮಾತ್ರ ಗಮನಿಸಿ. ಎಲ್ರಿಗೂ ಕೂಡ ಅನ್ವಯಿಸುತ್ತೆ, ಎಲ್ರು ಕೂಡ ಗಮನಿಸ್ಬೇಕು ಅಂತಲ್ಲ. ಕೆಲವೊಂದು ವಿಚಾರಗಳು ಕೆಲವೊಬ್ಬರಿಗೆ ಮಾತ್ರ ಅನ್ವಯಿಸುತ್ತೆ ಪರಿಪೂರ್ಣವಾಗಿ. ಹಾಗಾಗಿ ಅವನ್ನ ಫಾಲೋ ಮಾಡೋದ್ರಿಂದ ಉತ್ತಮವಾದ ಫಲ ಸಿಗತ್ತೆ. ಹಾಗಾಗಿ ಎಲ್ಲಾ ಕಟಕ ರಾಶಿಯವರಿಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ ಅಂತ ಬಯಸ್ತಾ